ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ವಿಜಯೇಂದ್ರ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ, ಒಬ್ರು ಬಿಜೆಪಿ ಮತ್ತೊಬ್ರು ಜೆಡಿಎಸ್. ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ವಿಜಯೇಂದ್ರ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ನಿಖಿಲ್ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ವಿಜಯೇಂದ್ರಗೆ 50 ವರ್ಷ, ನಿಖಿಲ್ ಕುಮಾರಸ್ವಾಮಿಗೆ 38 ವರ್ಷ. ನಿಖಿಲ್ ಗಿಂತ ವಿಜಯೇಂದ್ರ 12 ವರ್ಷ ದೊಡ್ಡವರು. ಶಿಕ್ಷಣ: ವಿಜಯೇಂದ್ರ LLB ಪದವಿ ಪಡೆದಿದ್ದಾರೆ, ನಿಖಿಲ್ BBA ಪದವಿ ಪಡೆದಿದ್ದಾರೆ. ಇಬ್ರು ಡಿಗ್ರಿ ವರೆಗೆ ಓದಿದ್ದಾರೆ. ಕ್ಷೇತ್ರ ಮತ್ತು ಹುದ್ದೆ: ವಿಜಯೇಂದ್ರ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಕ್ಷೇತ್ರದ ಬಿಜೆಪಿ MLA, ನಿಖಿಲ್ JDS ನಾಯಕ. ಗೆಲುವು ಸೋಲಿನ ಅಂತರ: 2023ರ ವಿಧಾನಸಭೆ ಚುನಾವಣೆಯಲ್ಲಿ ವಿಜಯೇಂದ್ರ 11,008 ವೋಟ್ಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 49.07% ಜನ ವಿಜಯೇಂದ್ರಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಅತ್ತ ರಾಮನಗರದಲ್ಲಿ ನಿಖಿಲ್ 10,715 ವೋಟ್ಗಳ ಅಂತರದಿಂದ ಸೋಲು ಕಂಡಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 42.12% ನಷ್ಟು ಜನ ನಿಖಿಲ್ಗೆ ವೋಟ್ ಹಾಕಿದ್ರು. ಚುನಾವಣಾ ಅನುಭವ: ವಿಜಯೇಂದ್ರ 2023ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 1 ಬಾರಿ MLA ಆಗಿದ್ದಾರೆ. ಸೋಲು 0. ನಿಖಿಲ್ 2019ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಆದ್ರೆ ಇದುವರೆಗೆ ಶಾಸಕರಾಗಿ ಅಥವಾ ಸಂಸದರಾಗಿ ಆಯ್ಕೆಯಾಗಿಲ್ಲ. 1 ಬಾರಿ ಲೋಕಸಭೆ ಎಲೆಕ್ಷನ್, ಮತ್ತೊಂದು ಬಾರಿ ವಿಧಾನಸಭೆ ಎಲೆಕ್ಷನ್ ಸೇರಿ ಒಟ್ಟು 2 ಸೋಲು ಕಂಡಿದ್ದಾರೆ. ಕ್ರಿಮಿನಲ್ ಕೇಸ್: ವಿಜಯೇಂದ್ರ ವಿರುದ್ಧ 2 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ಲಂಚ, ಅಕ್ರಮ ಹಣ ವರ್ಗಾವಣೆ ಮುಂತಾದ ಆರೋಪಕ್ಕೆ ಸಂಬಂಧಿಸಿದ್ದು. ನಿಖಿಲ್ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಪತ್ನಿ ಮತ್ತು ಮಕ್ಕಳು: ವಿಜಯೇಂದ್ರ ಪತ್ನಿ ಹೆಸರು ಪ್ರೇಮ. ಇವರಿಗೆ BV ಝಾನ್ಸಿ ಮತ್ತು BV ಮೈತ್ರಿ ಎಂಬ ಮಕ್ಕಳಿದ್ದಾರೆ. ನಿಖಿಲ್ ಪತ್ನಿ ಹೆಸರು ರೇವತಿ. ಇವರಿಗೆ ಅವ್ಯಾನ್ ದೇವ್ ಎಂಬ ಮಗನಿದ್ದಾನೆ. ಚಿನ್ನ: ವಿಜಯೇಂದ್ರ ಕುಟುಂಬದ ಬಳಿ 3.5 kgಯಷ್ಟು ಚಿನ್ನ ಇದೆ. ನಿಖಿಲ್ ಕುಟುಂಬದ ಬಳಿ 1.25 kgಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 1 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ವಿಜಯೇಂದ್ರ ಕುಟುಂಬದ ಬಳಿ. ಬೆಳ್ಳಿ: ವಿಜಯೇಂದ್ರ ಕುಟುಂಬದ ಬಳಿ 22 kg ಬೆಳ್ಳಿ ಇದೆ. ನಿಖಿಲ್ ಕುಟುಂಬದ ಬಳಿ 40 kg ಬೆಳ್ಳಿ ಇದೆ. ಇದರ ಮೌಲ್ಯ 34 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಹೆಚ್ಚು ಬೆಳ್ಳಿ ಇರೋದು ನಿಖಿಲ್ ಕುಟುಂಬದ ಬಳಿ. ವಜ್ರ: ವಿಜಯೇಂದ್ರ ಕುಟುಂಬದ ಬಳಿ 45 ಕ್ಯಾರೆಟ್ ವಜ್ರ ಇದೆ. ನಿಖಿಲ್ ಕುಟುಂಬದ ಬಳಿ 12.59 ಕ್ಯಾರೆಟ್ ವಜ್ರವಿದೆ. ಇದರ ಮೌಲ್ಯ 11 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಈ ವಿಚಾರದಲ್ಲಿ ವಿಜಯೇಂದ್ರ ಮುಂದಿದ್ದಾರೆ. ವಾಹನ: ವಿಜಯೇಂದ್ರ ಕುಟುಂಬದ ಬಳಿ ಹಳೆ ಟ್ರ್ಯಾಕ್ಟರ್ ಮತ್ತು ಟ್ರೈಲರ್ ಇದೆ. ಇವುಗಳ ಒಟ್ಟು ಮೌಲ್ಯ 1.75 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ನಿಖಿಲ್ ಬಳಿ ಲ್ಯಾಂಬೋರ್ಗಿನಿ ಅವೆಂಟಡಾರ್, ರೇಂಜ್ ರೋವರ್, ಇನೋವಾ ಕ್ರಿಸ್ಟಾ ಮತ್ತು 2 ವ್ಯಾನಿಟಿ ವ್ಯಾನ್ಗಳಿವೆ. ಇವೆಲ್ಲದರ ಒಟ್ಟು ಮೌಲ್ಯ 5.5 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ವಾಹನಗಳ ವಿಚಾರದಲ್ಲಿ ನಿಖಿಲ್ ಮುಂದಿದ್ದಾರೆ. ಮನೆ: ವಿಜಯೇಂದ್ರ ಕುಟುಂಬ ಶಿವಮೊಗ್ಗದಲ್ಲಿ 6 ಮತ್ತು ಬೆಂಗಳೂರಲ್ಲಿ 1 ಸೇರಿ ಒಟ್ಟು 7 ಮನೆಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 30 ಕೋಟಿ ರೂಪಾಯಿ. ನಿಖಿಲ್ ಕುಟುಂಬ ಬೆಂಗಳೂರಲ್ಲಿ 1 ಫ್ಲಾಟ್ ಹೊಂದಿದೆ. ಇದರ ಮೌಲ್ಯ 28 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಮನೆಗಳ ವಿಚಾರದಲ್ಲಿ ವಿಜಯೇಂದ್ರ ಮುಂದಿದ್ದಾರೆ. ಕೃಷಿ ಜಮೀನು: ವಿಜಯೇಂದ್ರ ಕುಟುಂಬ ಶಿಕಾರಿಪುರ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಒಟ್ಟು 43 ಎಕರೆ ಕೃಷಿ ಜಮೀನು ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 4.21 ಕೋಟಿ. ನಿಖಿಲ್ ತಮ್ಮ ಕುಟುಂಬದ ಬಳಿ ಕೃಷಿ ಜಮೀನಿಲ್ಲ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಈ ವಿಚಾರದಲ್ಲಿ ವಿಜಯೇಂದ್ರ ಮುಂದಿದ್ದಾರೆ. ಕೃಷಿಯೇತರ ಸೈಟು: ವಿಜಯೇಂದ್ರ ಕುಟುಂಬ
ಕುಟುಂಬ 9 ಕೃಷಿಯೇತರ ಸೈಟುಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 35 ಕೋಟಿ. ನಿಖಿಲ್ ಕುಟುಂಬದ ಬಳಿ ಕೃಷಿಯೇತರ ಸೈಟ್ ಇಲ್ಲ. ಈ ವಿಚಾರದಲ್ಲಿ ವಿಜಯೇಂದ್ರ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ. ವಿಜಯೇಂದ್ರ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡ ಇಲ್ಲ. ನಿಖಿಲ್ ಬೆಂಗಳೂರಲ್ಲಿ ಒಂದು ವಾಣಿಜ್ಯ ಕಟ್ಟಡ ಹೊಂದಿದ್ದಾರೆ. ಇದರ ಮೌಲ್ಯ 28 ಕೋಟಿ. ಈ ವಿಚಾರದಲ್ಲಿ ನಿಖಿಲ್ ಮುಂದಿದ್ದಾರೆ. ಷೇರು ಮ್ಯೂಚುವಲ್ ಫಂಡ್. ವಿಜಯೇಂದ್ರ ಕುಟುಂಬ 20.27 ಕೋಟಿ ಹಣವನ್ನ ಷೇರು ಮ್ಯೂಚುವಲ್ ಫಂಡ್ ರೂಪದಲ್ಲಿ ಹೊಂದಿದೆ. ನಿಖಿಲ್ ಕುಟುಂಬ 6.76 ಕೋಟಿ ಹಣವನ್ನ ಷೇರು ಮ್ಯೂಚುವಲ್ ಫಂಡ್ ರೂಪದಲ್ಲಿ ಹೊಂದಿದೆ. ಸಾಲ ಕೊಟ್ಟಿರೋದು. ವಿಜಯೇಂದ್ರ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 30.39 ಕೋಟಿಯಷ್ಟು ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ನಿಖಿಲ್ ಕುಟುಂಬ 21.15 ಕೋಟಿ ಸಾಲ ಕೊಟ್ಟಿದೆ. ಒಟ್ಟು ಆಸ್ತಿ. ವಿಜಯೇಂದ್ರ ಕುಟುಂಬದ ಬಳಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 126 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಳ್ಳಲಾಗಿದೆ. ನಿಖಿಲ್ ತಮ್ಮ ಕುಟುಂಬದ ಬಳಿ ಇರೋದು 77 ಕೋಟಿ ಆಸ್ತಿ ಅಂತ ಘೋಷಿಸಿಕೊಂಡಿದ್ದಾರೆ. ಇಬ್ರಲ್ಲಿ ವಿಜಯೇಂದ್ರನೇ ಹೆಚ್ಚು ಶ್ರೀಮಂತ. ಆಸ್ತಿಯ ದೊಡ್ಡ ಪಾಲು. ವಿಜಯೇಂದ್ರ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿಯೇತರ ಸೈಟುಗಳದ್ದು. 35 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ನಿಖಿಲ್ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ವಾಣಿಜ್ಯ ಕಟ್ಟಡಗಳದ್ದು. 28 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. ವಿಜಯೇಂದ್ರ ಕುಟುಂಬ 35 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ನಿಖಿಲ್ ಕುಟುಂಬ 40 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಆದಾಯ. ವಿಜಯೇಂದ್ರರ ವಾರ್ಷಿಕ ಆದಾಯ 1,25,45,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 10,45,000, ದಿನಕ್ಕೆ 34,800 ಆಗುತ್ತೆ. ನಿಖಿಲ್ರ ವಾರ್ಷಿಕ ಆದಾಯ ಬರೋಬ್ಬರಿ 4,27,75,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 35,64,000, ದಿನಕ್ಕೆ 1,18,000 ಆಗುತ್ತೆ. ಇಬ್ರಲ್ಲಿ ನಿಖಿಲ್ ಆದಾಯವೇ ಹೆಚ್ಚು. ಜಾತಿ ಅಥವಾ ಸಮುದಾಯ. ವಿಜಯೇಂದ್ರ ಲಿಂಗಾಯತ ಸಮುದಾಯದವರು, ನಿಖಿಲ್ ಒಕ್ಕಲಿಗ ಸಮುದಾಯದವರು. ಸೋ ಫ್ರೆಂಡ್ಸ್, ಇದಿಷ್ಟು ವಿಜಯೇಂದ್ರ ಮತ್ತು ನಿಖಿಲ್ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ವಿಜಯೇಂದ್ರ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ನಿಖಿಲ್ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ಬರಲ್ಲಿ ಯಾರು ಒಳ್ಳೆ ಜನನಾಯಕ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.